ಅವ್ರು ಹಿಂದಿದ್ದವರು ಅವರು ಸಿ ಎಮ್ ಅತ್ತಾರೆ. ಮುಂದೆ ಇಲ್ಲಿ ನಡೆದಿದ್ದೇ ಅದೇ ವ್ಯವಹಾರ, ಕುದುರೆ ವ್ಯಾಪಾರನೇ ಇನ್ನು ಪ್ರಾರಂಭ ಆಗೈತೆ ಕಾಂಗ್ರೆಸ್ನಲ್ಲಿ. ಬಿ ಜೆ ಪಿ ಒಳಗೇನವ್ರು ಯಾಕೆ ಅವ್ರು ಮೆಜಾರಿಟಿ ಇಲ್ಲ ಮತ್ತು ನಾವು ಒಪ್ಪೋದಿಲ್ಲ. ಈ ಕುದುರೆ ವ್ಯಾಪಾರ ಬ್ಯಾಡ ಈ ಸಲ. ಪೂರ್ಣ ಪ್ರಮಾಣದ ನಮ್ಮದೇ ಸರ್ಕಾರ ಬರ್ತದೆ. ಈಗ ಏನೇ ತಪ್ಪು ಮಾಡ್ಯಾರ ಅವರು, ಗ್ಯಾರಂಟಿಗಳು ಕೊಟ್ಟು ಕರ್ನಾಟಕ ದಿವಾಳಿ ಮಾಡಿದ್ದಾರೆ. ಬೊಕ್ಕಸದಲ್ಲಿ ಹಣ ಇಲ್ಲ, ಫೇಕಾಗಿ ನಮ್ಗೆ ಇದೇನು ಫ್ರೀ ಬಸ್ ಪಾಸ್ ಮಾಡಿದ್ರಿಂದ ಲಾಭ ಆಗೈತೆ ಅಂತ ಹೇಳ್ಕೊಂಡಾರ ರಾಮಲಿಂಗಾರೆಡ್ಡಿ ಅವರು. ಆದರೆ ಅದರದ್ದೇ ಬೆಂಗಳೂರದ ಎಮ್ ಡಿ ಅವ್ರು ಹೇಳ್ತಾರೆ, ಈ ಫ್ರೀ ಇದ್ರದಿಂದ ಜನ ಏನೋ ಹೆಚ್ಚು ಇದು ಆಗ್ತಾಯಿದೆ, ಆದರೆ ಭಾಳ ಹೆವಿ ಲಾಸ್ ಆಗ್ತಾಯಿದೆ ಅಂತೇಳಿ ಅವರೇ ರಿಪೋರ್ಟ್ ಹಾಕ್ಯಾರ. ಈ ರೀತಿ ದ್ವಂದ್ವ ನಿಲುವಿನಿಂದ ಏನಾಗಿದೆ ಅಂದರೆ, ಇಂಥ ವ್ಯವಸ್ಥೆ ಒಳಗೆ ನಾವು ಆಗಲೇ ನಮ್ಮ ಪಕ್ಷದ ಹೈಕಮಾಂಡು ಯಾವುದೇ ಪರಿಸ್ಥಿತಿಯಲ್ಲಿ ಆಪ್ರೇಷನ್ ಮಾಡೋದಾಗಲಿ, ಅವ್ರು ಖರೀದಿ ಮಾಡಿ ಯಾರೋ ಮಾಡ್ಬೇಕ ಅಂತಿರ್ಬೋದು, ಅವ್ರ ಬಳಿ ದುಡ್ಡು ಇರ್ಬೋದು, ಭಾಳಷ್ಟು ಭ್ರಷ್ಟಾಚಾರ ಮಾಡಿದ ಹಣ ಇರ್ಬೋದು. ಯಾಕಂದ್ರೆ ಕೌಂಟಿಂಗ್ ಮಷೀನೇ ಸಿಕ್ಕಿದ್ದು ಎಂದೇ ಎಲ್ಲ ನೀವು ತಮಗೆಲ್ಲ ನೆನಪು ಮಾಡ್ಕೊರಿ. ಅದಕ್ಕೆ ನಮ್ಮ ಹೈಕಮಾಂಡ್ ಒಪ್ಪೋದಿಲ್ಲ. ನಾವು ನೇರವಾಗಿ ಈ ಸರ್ಕಾರ ವಿಸರ್ಜನೆ ಆಗಲಿ, ರಾಜ್ಯದಲ್ಲಿ ಚುನಾವಣೆ ಆಗಲಿ, ಬಿ ಜೆ ಪಿ ಪೂರ್ಣ ಬಹುಮತ ಬರ್ತದೆ. ಮತ್ತಿದು ಇಷ್ಟೆಲ್ಲ ಗೊಂದಲಮಯದ ವ್ಯವಸ್ಥೆಯೊಳಗೆ ಬಿ ಜೆ ಪಿ ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರ ಮಾಡಲಿಕ್ಕೆ ಒಪ್ಪಿಗೆ ಇಲ್ಲ. ನಾ ಹೇಳ್ದಲ್ರಿ, ಎಷ್ಟು ಕಾಂಗ್ರೆಸ್ನಾಗ ಅದಾರೆ, ಎಲ್ಲದ್ರಾಗ ಹೋದಾರ. ಯಾರದಾರೂ ನೀವೇ ಅಂದಾಜು ಮಾಡಿ ಒಂದು ಅರ್ಧ ತಾಸದ ಪ್ರೋಗ್ರಾಮ್ ಮಾಡ್ಬೋದು. ಹೀಗೂ ಉಂಟೆ ಮಾಡಿರಿ ನೀವು, ಏನೋ ಅದನ್ನು ಮಾಡಿ ನನ್ನ ಮ್ಯಾಗ ಹಾಕ್ತೀರಿ. ನಾ ಹೇಳುದು ನೋಡ್ರಿ, ಯಾವ್ದು ರೀ ನಾ ಸತ್ಯ ಹೇಳೀನಿ ಸಿದ್ದರಾಮಯ್ಯವ್ರಿಗೆ, ಅದಕ್ಕೆ ರಾಜೀನಾಮೆ ಕೊಡೋದು ಹೇಳೀನಿ. ಈಗ ನಿಮ್ಮ ಗೌರವ ಉಳಿಬೇಕಾದ್ರೆ ನೋಡ್ರಿ, ಇವತ್ತೇನಾಯ್ತು ಸಿದ್ದರಾಮಯ್ಯವ್ರ ಪರಿಸ್ಥಿತಿ, ಹೈಕೋರ್ಟಿಗೆ ಹೋದವ್ರು ಯಾರು ಹೈಕೋರ್ಟಿಗೆ ಅವರೇ. ಅದು ಹೋಗದೇ ಇದ್ರೂ ಇಟ್ಟೇ ಆಗ್ತಿತ್ತು, ಪ್ರಾಸಿಕ್ಯೂಷನ್ ಆಗ್ತಿತ್ತು, ಎಫ್ ಐ ಆರ್ ಆಗ್ತಿತ್ತು, ಹಾಗೇ ಆಗ್ತಿತ್ತು. ಮತ್ತು ಅದನ್ನು ತಾವೇ ತಮ್ಮ ತಲೆ ಮ್ಯಾಗ ಹಾಕ್ಕೊಂಡ್ಬಿಟ್ರೆ ಕಲ್ಲು. ಈ ರಾಜೀನಾಮೆ ಕೊಡೋದೇ ಒಳ್ಳೇದಲ್ರಿ ಅವರ ಹಿತದೃಷ್ಟಿಯಿಂದ. ಯಾಕಂದ್ರೆ ಸಿದ್ದರಾಮಯ್ಯನವ್ರು ನಾನು ಒಳ್ಳೆಯ ಸಲಹೆನೇ ಕೊಟ್ಕೊತ ಬಂದೀನಿ. ಅವ್ರು ನಮ್ಮ ಮಾತು ಕೇಳೋದಿಲ್ಲ, ಅವ್ರು ಬೇರೆ ಬೇರೆ ಮಂದಿಗೆ ಮಾತು ಕೇಳ್ತಾರೆ. ನೋಡಿ, ಎಲ್ಲ ಫೇಕ್ ರೀ. ನಿಮ್ಗೆ ಹೇಳ, ಮೊದಲು ಸಿದ್ದರಾಮಯ್ಯನವ್ರದ್ದು ಈ ಮೂಡ ತೆಗೆದವ್ರು ಯಾರು? ಅವರೇ. ಮುಂದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ರೀಲ್ ಓಡಿಸ್ಲಾಕತ್ತೀರಿ ನೀವು ರಾಜ್ಯದಾಗ. ಮಲ್ಲಿಕಾರ್ಜುನ ಖರ್ಗೆ ಆಗೋ ಸಂಭವ ಅಂದ್ರಿ. ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು 5 ಎಕರೆ ಜಮೀನು ಅದು ತೆಗೆದು, ಅದು ಅವರೇ. ನಾ ಬಿ ಜೆ ಪಿಯವ್ರು ಏನೂ ಮಾಡಿಲ್ಲ, ಪಾಪ ಬಿ ಜೆ ಪಿಯವ್ರು ಪ್ರಯಾಸೇ ಮಾಡಿಲ್ಲ. ಅವ್ರು ತಂದು ಕೊಟ್ಟಾರ, ನಾವು ಹೇಳಿ ಇಟ್ಟೆ ಪಾದಯಾತ್ರೆ ಮಾಡಿಸೋರು ಅವರೇ. ಮತ್ತಿನ್ನ ಏನು ಮಾಡಬೇಕು? ಯತ್ನಾಳ್ ಅವರಿಂದ ಕಲಿಬೇಕಂದ್ರೆ ಏನಿಲ್ಲ, ನಮ್ಮಪ್ಪ ನನಗೇನು ಸಂಸ್ಕಾರ ಕೊಡಬೇಕು ಕಲಿಸಿದಾರ ಅಂತ. ಯಾವ ಸಂಸ್ಕಾರ ಹೆಂಗೆ ಇರ್ತಾವೆ ಅನ್ನೋದು ಎಲ್ಲರಿಗೆ, ರಾಜ್ಯದ ಜನರಿಗೆ ಬರ್ತವೆ. ನಮ್ಮ ಅದು ಚಿತ್ರದುರ್ಗದಾಗ ಹೇಳ್ಯಾರ, ಚಿತ್ರದುರ್ಗದಾಗೆ ಒಂದು ಸಂಸ್ಕಾರ ಆಗಿಬಿಟ್ಟೈತಿ. ಈಗ ಇನ್ನೊಂದು ಅಲ್ಲೇ ಸಂಸ್ಕಾರ ಅವ್ರ ಮನೆಯಾಗ ಆಗೈತಿ ಅಷ್ಟೇ. ಸರ್, ನಾವೇನು ಪಟ್ಟು ಹಿಡೋದಿಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ನಾವು ಎಲ್ಲಿ ಹೇಳಬೇಕು ಈಗಾಗಲೇ ಹೇಳಿದ್ದೀವಿ. 38 ಜನ ನಾವು ಕೂಡಿದಾಗ ಹೇಳಿದ್ದೀವಿ. ಮುಂದಿನ ಕ್ರಮ ತಗೋದು ಹೈಕಮಾಂಡಿಗೆ ಅಧಿಕಾರ ಐತಿ. ಅವರು ಏನು ತೊಗೋತಾರೆ ಅದಕ್ಕೆ ನಾವು ಬದ್ದಿರ್ತೀವಿ. ನಾವು ಬಹಿರಂಗವಾಗಿ ಮಾತಾಡಬೇಡಂತ ಹೇಳ್ಯಾರ. ನಾವು ಬಹಿರಂಗವಾಗಿ ವಿಜಯೇಂದ್ರ ಏನು ತೆಗಿಯೋದಾಗಲಿ ಮುಂದುವರ್ಸೋದಾಗಲಿ ನಮ್ಮ ಕೈಯಾಗಿಲ್ಲ. ಅದು ಹೈಕಮಾಂಡ್ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡೈತಿ. ಮುಂದೆ ಯೋಗ್ಯ ನಿರ್ಣಯ ತೊಗೋತಾರೆ ನಮ್ಗೆ ಅನ್ನಿಸ್ತದೆ. ಏನೋ ನಾವೀಗ ಯಾವುದೂ ಅದಕ್ಕೆ ಟಚ್ ಮಾಡೇ ಇಲ್ಲ. ಇವತ್ತಾದರೂ ನಾವು ಯಾವುದೂ ಭಿನ್ನಮತನೇ ಅಲ್ಲ, ನಾವು ನಿಷ್ಠಾವಂತರು. ಯಾಕಂದ್ರೆ ನಾವು ಪಕ್ಷ ಉಳಿಸ್ಲಿಕ್ಕೆ ಬೆನ್ನತ್ತದವ್ರು. ನಾವು ನರೇಂದ್ರ ಮೋದಿಯವರು ಚುನಾವಣೆ ಒಳಗೆ ನೀವು ವಿರೋಧ ಮಾಡಿದವರು ನೀವೆಂಥ ಬಿ ಜೆ ಪಿಯವರು ಕರ್ನಾಟಕದಲ್ಲಿ ನಾವೆಲ್ಲ ನಮ್ಮದು ರಮೇಶ್ ಜಿಗಜಿನ ಭಾರಿ ಟಗ್ ಆಫ್ ವಾರ್ ಇತ್ತು. ಅವಾಗ ನಾ ಹೇಳಿದೆ ನಮ್ಮ ಕಾರ್ಯಕರ್ತರಿಗೆ, ನೋಡಪ್ಪ, ಇದು ರಮೇಶ್ ಜಿಗಜಿನಿದು ಯತ್ನಾಳ ಚುನಾವಣೆ ಅಲ್ಲ, ನಮ್ಮ ದೇಶದ ಭವಿಷ್ಯ ಬರೀ ಚುನಾವಣೆ. ನರೇಂದ್ರ ಮೋದಿ ಆದರೆ ನಾವೆಲ್ಲ ಉಳಿತೀವಿ, ನರೇಂದ್ರ ಮೋದಿ ಆಗದೇ ಇದ್ದರೆ ನಮ್ಮ ದೇಶ ಏನಾಗ್ತದೆ ಅದಕ್ಕೆ ನಾವೆಲ್ಲ ಕೂಡಿ ಮಾಡೋದು ಅಂತೇಳಿ ನಾವು ನಿರ್ಣಯ ಮಾಡಿದ್ವಿ. ಹಂಗೆ ಈ ರಾಜ್ಯದಲ್ಲಿ ಯಾರು ಮೊನ್ನೆಯ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ್ರೋಹ ಕೆಲಸ ಮಾಡ್ಯಾರ
ಅವರು ತಾಯಿಗೇ ದ್ರೋಹ ಮಾಡ್ದಂಗೆ ಮತ್ತೊಂದೇನಿಲ್ಲ. ಯಾಕಂದ್ರೆ ದೇಶ ಉಳಿಬೇಕು, ಹಿಂದೂ ಧರ್ಮ ಉಳಿಬೇಕಂದ್ರೆ ನಮ್ಮ ಸ್ವಾರ್ಥ ಸ್ವಾಭಿಮಾನ ಬಿಡಬೇಕು. ನನಗೂ ಎಷ್ಟೋ ನೋವಿದ್ದು, ಅದನ್ನು ನಾವು ಯಾವ ವೇದಿಕೆಯಲ್ಲಿ ಯಾವಾಗ ಮಾಡಬೇಕು. ಲೋಕಸಭಾ ಚುನಾವಣೆಯಲ್ಲೂ ನಾವು ನರೇಂದ್ರ ಮೋದಿಯವ್ರಿಗೆ ವಿರೋಧ ಮಾಡೋದು ಅಂದ್ರೆ ನಮ್ಮನ್ನು ನಾವೇ ವಿರೋಧ ಮಾಡ್ಕೊಂಡು, ಅದಕ್ಕೆ ಇಂಥ ಮಾಡೋದವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಯಾರ ಕಡೆಯಿಂದ ಪಕ್ಷದಿಂದ ರೊಕ್ಕ ತಿಂದು ದ್ರೋಹ ಮಾಡಿ ಲೋಫರ್ ಕೆಲಸ ಮಾಡಿದವರು ಇಂದ ನಾವು ಏನೋ ಪಾಠ ಕಲಿಬೇಕಾಗಿಲ್ಲ. ಏನು ಕ್ರಮನೇ ಆಗಿಲ್ಲ. ರಾಜ್ಯಾಧ್ಯಕ್ಷರು ಅವ್ರ ಜೊತೆಗೆ ಓಡಾಡ್ತೀವಿ. ಈಗ ನೋಡ್ರಿ, ಈಗಂತೂ ಅದನ್ನೆಲ್ಲ ಹೇಳಿವಿ. ಮೊನ್ನೆ ಸಿದ್ದೇಶ್ವರನವ್ರು ಹೇಳ್ಯಾರ, ನಾವೆಲ್ಲ ಹೇಳಿವಿ. ಈಗ ನಾವು ನಮ್ಮ ಪಕ್ಷದ ಹಿರಿಯ ಮುಖಂಡರ ಮ್ಯಾಗೆ ಬಿಟ್ಟಿವಿ. ಅವ್ರದ್ದು ಏನು ರಿಯಾಕ್ಷನ್ ಮಾಡ್ತೈತೆ ನೋಡ್ತೀವಿ. ಅಲ್ಲಿಂದ ಮುಂದೆ ಏನು ಮಾಡಬೇಕು ಅನ್ನೋದು ಅವಾಗ ಈಗ ಏನೂ ಅದು ಸಮಯನೇ ಅಲ್ಲ. ಇನ್ನೂ ನಾವು ಒಂದು ತಿಂಗಳು ಮ್ಯಾಗಿಂದ ಏನು ನಮಗೆ ಡಿಸೆಂಬರ್ವರೆಗೆ ಏನು ಬರ್ತೈತೆ ಕಾದು ನೋಡ್ತೈತೆ. ಡಿಸೆಂಬರ್ವರೆಗೆ ನಾವು ಪಕ್ಷದ ವಿರುದ್ಧ ಆಗಲಿ ಈ ವಿಜೇಂದ್ರ ವಿರುದ್ಧ ಆಗಲಿ ನಾವು ಯಾವುದೇ ಹೇಳಿಕೆ ಕೊಡೋದು. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.